ನಾವೆಲ್ಲರೂ ಹೇಗೆ ಅಂದರೆ ಎಲ್ಲ ಥರ ಅಡುಗೆಗಳ್ನು ಎಲ್ಲ ಥರ ರೆಸಿಪೀಸ್ಗಳ್ನು ಹೋಟೆಲ್ ಸ್ಟೈಲ್ನಲ್ಲೇ ಅಥವಾ ಹೋಟೆಲ್ನ ರುಚಿಗೆ ತಕ್ಕ ಹಾಗೆ ಹೋಟೆಲ್ ರೀತಿಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆದರೆ ಹೋಟೆಲ್ನ ರುಚಿಯನ್ನು ಮೀರಿಸೋ ರೀತಿಯಲ್ಲೇ ಮನೆಯಲ್ಲೇ ನಾವು ಅಡುಗೆಗಳನ್ನ ಮಾಡ್ಕೋಬೋದು. ಅದೇ ರೀತಿಯಾಗಿ ನಾನಿವತ್ತು ಉದ್ದಿನಬೇಳೆ ವಡೆನ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ, ಸಾಫ್ಟಾಗಿ, ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವುದೇ ಹೋಟೆಲ್ನು ಕೂಡ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಅನಿಸ್ತಿತ್ತು. ಈ ಉದ್ದಿನಬೇಳೆ ವಡೆನ ತುಂಬಾ ಈಸಿಯಾಗಿ ಕಡಿಮೆ ಟೈಮಲ್ಲಿ ಒಂದು ಅರ್ಧ ಗಂಟೆ ಒಳಗಡೆನೆ ರೆಡಿ ಮಾಡ್ಕೊಬಿಡ್ಬೋದು. ಅದರಲ್ಲೂ ತಿಂಡಿಗೆ ಮಾಡಿಕೊಂಡ್ರೆ ನಾಷ್ಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ಹಾಗಾದರೆ ಈ ಉದ್ದಿನಬೇಳೆ ವಡೆನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಈ ಒಂದು ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದರೆ ನೀವು ಕೂಡ ಒಂದು ಲೈಕು ಒಂದು ಕಮೆಂಟು ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಅಷ್ಟೇ. ನಾನಿಲ್ಲಿ ಉದ್ದಿನಬೇಳೆ ವಡೆನ ಮಾಡೋದಕ್ಕೆ 1 ಲೋಟದಷ್ಟು ಉದ್ದಿನಬೇಳೆನ ಒಂದು 3 hours ಮುಂಚೆನೇ ನೆನೆಯೋದಕ್ಕಿಟ್ಟಿದ್ದೆ. ಅಕಸ್ಮಾತ್ ಏನಾದರೂ ನೀವು ಉದ್ದಿನಬೇಳೆನ ನೆನೆಸದೆ ವಡೆ ತಿನ್ನಬೇಕಂತ ಏನಾದರೂ ಅನಿಸ್ತಿದ್ರೆ ಅಥವಾ ಅರ್ಜೆಂಟಾಗಿ ಏನಾದರೂ ಮಾಡಲೇಬೇಕು ಒಂದು ಅರ್ಧ ಗಂಟೆ 1 hour ಒಳಗಡೆ ಅಂತ ಅನಿಸಿದ್ರೆ ಏನಿಲ್ಲ, ಅದನ್ನು ಕೂಡ ತುಂಬಾ ಈಸಿ. ಈ ಉದ್ದಿನಬೇಳೆ ತೊಗೊಂಡು ಅದಕ್ಕೆ ಚೆನ್ನಾಗಿ ಕುದೀತಾ ಇರೋವಂಥ ಬಿಸಿ ನೀರನ್ನ ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ಸಾಕಾಗುತ್ತೆ. ಉದ್ದಿನಬೇಳೆಗಳು ನೆಂತೋಗುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಇತ್ತು ಜಾಸ್ತಿ ಅಂತ ಹೇಳಿದರೆ ಈ ಥರ ಒಂದು 3 hours 4 hours ಮುಂಚೆನೇ ನೆನೆಯೋಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೆಂದಿರೋಂತಹ ಉದ್ದಿನಬೇಳೆನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಅಂತ ಹೇಳಿ. ಮಿಕ್ಸಿಗೆ ಸ್ವಲ್ಪನೇ ಹಾಕ್ಕೊಂಡು ಒಂದು 2 ಸರಿ ಇಲ್ಲ 3 ಸರಿ ಚೆನ್ನಾಗಿ ನೈಸಿಗೆ ರುಬ್ಕೋಬೇಕಾಗುತ್ತೆ. ಯಾವುದೇ ಥರ ನೀರನ್ನ ಹಾಕದೇ ಇರೋ ಕಾರಣ ಅದು ಚೆನ್ನಾಗಿ ರುಬ್ಬೇಕಂದ್ರೆ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಮತ್ತು ರುಬ್ಬುವಾಗ ತುಂಬ ಗಟ್ಟಿಯಾಗಿ ರುಬ್ಕೋಬೇಕು. ಯಾವುದೇ ಥರ ನೀರನ್ನ ಆ್ಯಡ್ ಮಾಡಬಾರ್ದು. ಅಕಸ್ಮಾತ್ ನೀರು ಬೇಕೇ ಬೇಕಂತ ಅನಿಸಿದ್ರೆ ಸ್ವಲ್ಪ ಒಂದು 1/4 ಲೋಟದಷ್ಟು ನೀರನ್ನ ಸ್ವಲ್ಪ ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಅಂತ ಹೇಳಿ. ತೆಳು ಮಾಡಿಕೊಂಡ್ರೆ ಅದು ಎಣ್ಣೆಗೆ ಹಾಕೋಕ್ಕೆ ಬರೋದಿಲ್ಲ, ತುಂಬ ತೆಳು ಆಗಿಬಿಡುತ್ತೆ ಕಲಿಸಿದ ಮೇಲೂ ಕೂಡ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಉದ್ದಿನಬೇಳೆನ ರುಬ್ಕೋಬೇಕಾಗುತ್ತೆ. ಒಂದು ಸರಿ ರುಬ್ಕೊಂಡಿದ್ದಾದಮೇಲೆ ಈಗ ಇನ್ನೊಂದು ಸರಿನೂ ಕೂಡ ಅದೇ ರೀತಿಯಾಗಿ ಮಿಕ್ಕಿರೋ ಅಂಥ ಉದ್ದಿನಬೇಳೆಗಳನ್ನು ಕೂಡ ಹಾಕ್ಕೊಂಡು ಅದೇ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡಿರೋಂಥ ಎಲ್ಲ ಉದ್ದಿನಬೇಳೆನೂ ಈ ಥರ ನೈಸಿಗೆ ರುಬ್ಕೊಂಡಿದ್ದಾದಮೇಲೆ ಇದು ಇಂಪಾರ್ಟೆಂಟು ಉದ್ದಿನಬೇಳೆ ಮಾಡುವಾಗ ಇದನ್ನು ಮಾತ್ರ ಸ್ಕಿಪ್ ಮಾಡಲೇಬಾರ್ದು. ಈ ರೀತಿಯಾಗಿ ಒಂದು 5ರಿಂದ 6-7 ನಿಮಿಷ, ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷ ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಇದಂತೂ ವೆರಿ ಮೋಸ್ಟ್ ಪ್ರೊಸೀಜರು ಈ ಉದ್ದಿನಬೇಳೆ ವಡೆ ಮಾಡುವಾಗ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಫ್ಲಫಿಯಾಗಿ, ಈಗ ಕೇಕ್ ಮಾಡುವಾಗೆಲ್ಲ ಬರುತ್ತಲ್ಲ ಬ್ಯಾಟರ್, ಆ ರೀತಿಯಾಗಿ ಫ್ಲಫಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ವಡೆಗಳು. ಹಾಗಾಗಿ ನಾನು ಕೂಡ ಒಂದು 5-6 ನಿಮಿಷ ಕೈಯಿಂದನೇ, ಯಾವುದೇ ಥರ ಮಿಕ್ಸ್ ಮಾಡೋದಕ್ಕೆಲ್ಲ ಬಳಸ್ತಾರಲ್ಲ ಅದನ್ನೆಲ್ಲ ಬಳಸ್ದೇನೆ ಈ ಥರ ಕೈಯಿಂದನೇ ತುಂಬಾ ಫಾಸ್ಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ. ತೋರಿಸ್ತೀನಿ ಯಾವ ರೀತಿಯಾಗಿ ಇದು ರೆಡಿ ಆಗಬೇಕು ಹಿಟ್ಟು ಅಂತ ಹೇಳಿ. ಆ ರೀತಿ ಬರೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಉದ್ದಿನಬೇಳೆ ವಡೆ. ಸೇಮ್ ಹೋಟೆಲ್ನ ರೀತಿಯಲ್ಲೇ ಅನ್ನೋದಕ್ಕಿಂತ ಹೋಟೆಲ್ಗಿಂತ ತುಂಬಾ ರುಚಿಯಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಯಾವ ಹದಕ್ಕೆ ಇದನ್ನು ಕಲಿಸ್ಕೋಬೇಕಂದ್ರೆ ಸ್ವಲ್ಪ ಹಿಟ್ಟನ್ನ ತೆಗೆದು ಈ ಥರ ನೀರಲ್ಲಿ ಬಿಟ್ಟಾಗ ಅದು ತೇಲ್ತಾ ಇರಬೇಕು. ತೇಲೋ ರೀತಿಯಲ್ಲಿದ್ದರೆ ಈ ಒಂದು ಉದ್ದಿನಬೇಳೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಅದು ಕೆಳಗಡೆ ಹೋಗಿ ಕಚ್ಕೊತಾ ಇಲ್ಲ, ಅದು ಮೇಲೆ ತೇಲ್ತಾ ಇದೆ ನೀರಲ್ಲಿ. ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಈ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತು ಶುಂಠಿನೂ ಕೂಡ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಈಗ ಎಲ್ಲದನ್ನು ಕೂಡ ಈ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕಿತ್ತು, ನಾನು ಇಲ್ಲಿ ಮರೆತಿದ್ದೆ, ಆಮೇಲೆ ಆ್ಯಡ್ ಮಾಡಿಕೊಂಡೆ. ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು, ಇದಕ್ಕೆ ತುಂಬಾ ರುಚಿಯಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಸ್ವಲ್ಪ ಸೋಡಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಬಿಸಿ ಆಗ್ತಾಯಿದೆ ಒಂದು ಸೈಡ್ಗೆ.
ಇನ್ನೊಂದು ಸೈಡಲ್ಲಿ ಈ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದೆಲ್ಲ ನೆನೆಯೋದಕ್ಕೆ ಎತ್ತಿಡಬೇಕು. ಒಂದು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಆ ಥರ ಏನೂ ಇಲ್ಲ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ವಡೆನ ಹಾಕ್ಕೊಬೋದು ಎಣ್ಣೆಗೆ. ಆ ಥರ ನೆನಿಬೇಕು, ಇದು ಒಂದು 10 ನಿಮಿಷ ಸೈಡಿಗೆ ಎತ್ತಿಡಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ರೆಡಿಯಾಗಿರುತ್ತೆ. ರೆಡಿಯಾಗಿರೋ ಹಿಟ್ಟನ್ನ ನೀವು ವಡೆ ಮಾಡ್ಕೊಬೋದು. ಮತ್ತು ಈ ವಡೆನ ಎಣ್ಣೆಗೆ ಬಿಡೋದಕ್ಕಿಂತ ಮುಂಚೆ ಈ ಥರ ತಣ್ಣೀರಲ್ಲಿ ಕೈನ ಹತ್ಕೊಂಡು ಈ ವಡೆನ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡಿಕೊಂಡು ಬಿಟ್ಟರೆ ಎಣ್ಣೆಗೆ ಅದು ಯಾವುದೇ ಥರ ಕೈಗೆ ಅಂಟುಕೊಳ್ಳೋದಾಗಲಿ ಏನೂ ಆಗೋದಿಲ್ಲ. ತುಂಬ ಈಸಿಯಾಗಿ ನಿಮಗೆ ಯಾವ ಥರ ಸೈಜಲ್ಲಿ ಬೇಕೋ ಆ ಥರ ಸೈಜಲ್ಲಿ ಮಾಡಿಕೊಂಡು ಹಾಕ್ಕೋಬೋದು. ಈ ಥರ ಕೈಯಲ್ಲಿ ಹಾಕೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಒಂದು ಗ್ಲಾಸ್ನ ಬಳಸ್ಕೊಂಡು ಅದ್ರ ಮೇಲೆ ಬಟ್ಟೆನ ಹಾಕಿ ಕಾಫಿ ಸ್ಟೈನರ್ ಮೇಲೆ ಅದ್ರನ್ನು ಕೂಡ ನೀರನ್ನ ಹಚ್ಚಿ ಅದ್ರ ಹಿನ್ನೆಲೆ ಅಡೆ ಈ ಥರ ಅದನ್ನು ಕೂಡ ವಡೆನ ಅಂದರೆ ಹಿಟ್ಟನ್ನ ಹಾಕ್ಕೊಂಡು ವಡೆ ಹಿಟ್ಟನ್ನ ಈ ಥರ ಎಣ್ಣೆನಲ್ಲಿ ಬಿಟ್ಕೋಬೋದು. ಅದು ಕೂಡ ಈಸಿ ಆಗುತ್ತೆ. ನನಗೆ ಕೈಯಲ್ಲಿ ಹಾಕೋದೇ ಸ್ವಲ್ಪ ಈಸಿ ಅನಿಸ್ತು, ಹಾಗಾಗಿ ನಾನು ಕೈಯಲ್ಲೇ ಹಾಕ್ಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಯಾವುದೇ ಥರ ಅಂಟ್ಕೊಳ್ದಿರ ಬಾಣಲಿಗೆ ಎಣ್ಣೆಗೆ ಹಾಕಿದ ತಕ್ಷಣ ಉಬ್ಬಿ ಬರ್ತಾ ಇದ್ದಾವೆ ಅಂತ ಹೇಳಿ. ಮತ್ತು ನಾವು ವಡೆ ಹಾಕ್ಕೊಂಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಈ ವಡೆಗಳನ್ನ ಬೇಯಿಸ್ಕೋಬೇಕು. ಇವು ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಬರ್ತವೆ. ನಾನು ಈ ರೆಸಿಪಿನ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಸೈಡಿಗೆ ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ಅಟ್ ಎ ಟೈಮ್ 2 ಕೆಲಸ ಆಗುತ್ತೆ ಅಂತ ಹೇಳಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಅದರಲ್ಲೂ ಈ ಮಳೆ ಟೈಮಲ್ಲಂತೂ ಈ ಚಳಿ ವಾತಾವರಣಕ್ಕೆ ಮಳೆನ ನೋಡಿಕೊಂಡು ಹೊರಗಡೆ ಕೂತ್ಕೊಂಡು ಟೀ ಕುಡಿತಾ ಈ ಥರ ಬೋಂಡ ಬಜ್ಜಿ ಈ ಥರ ವಡೆ ಏನಾದರೂ ತಿಂತಾಯಿದ್ರೆ ಆಹಾ ಅದ್ರ ಮಜಾನೇ ಬೇರೆ ಇರುತ್ತೆ. ನಿಮಗೂ ಕೂಡ ಹೀಗೆ ಅನಿಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಒಂದು ಸರಿ ಬೇಯಿಸ್ಕೊಂಡಿದ್ದಾದಮೇಲೆ ಈಗ ಎರಡನೇ ರೌಂಡನ್ನು ಹಾಕ್ಕೊತಾ ಇದ್ದೀನಿ ನಾನು. ಸೇಮ್ ಅದನ್ನು ಕೂಡ ಅದೇ ರೀತಿಯಾಗಿ ನೀರಲ್ಲಿ ಕೈಯನ್ನು ಹತ್ಕೊಂಡು ವಡೆನ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಯಾವುದೇ ಥರ ಮುರ್ಕೊಳ್ಳೋದಾಗಲಿ ಅಥವಾ ಪಾತ್ರೆಗೆ ಅಂಟ್ಕೊಳ್ಳೋದಾಗಲಿ ಆ ಥರ ಏನೂ ಆಗೋದಿಲ್ಲ. ವಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಟೀ ಜೊತೆ ನಾನು ವಡೆನ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಗರಿಗರಿಯಾಗಿ ಎಷ್ಟು ಮೃದುವಾಗಿ ಎಷ್ಟು ಸಾಫ್ಟಾಗಿ ಉದ್ದಿನಬೇಳೆ ವಡೆ ಬಂದಿದೆ ಅಂತೇಳಿ. ಸೇಮ್ ಹೋಟೆಲ್ನಲ್ಲಿ ಯಾವ ರೀತಿಯಾಗಿ ತಿಂತೀವಿ ಅದೇ ರೀತಿಯಾಗಿ ಅದಕ್ಕಿಂತ ತುಂಬಾ ರುಚಿಯಾಗಿ ಬಂದಿತ್ತು. ಶೇಪ್ ನೋಡ್ಬೋದು ಆಲ್ಮೋಸ್ಟ್ ಹೋಟೆಲ್ ಥರನೇ ಇತ್ತು. ಶೇಪ್ ಏನೂ ಇಲ್ಲ, ರುಚಿ ಒಂದು ಚೆನ್ನಾಗಿದ್ರೆ ಯಾವುದೇ ಥರ ಶೇಪ್ ಇದ್ದರೂ ಕೂಡ ಆರಾಮಾಗಿ ತಿನ್ಕೋಬೋದು. ಈ ಸಂಜೆ ಸ್ನ್ಯಾಕಿಗೆ ತುಂಬಾ ರುಚಿಯಾಗಿತ್ತು ಈ ಒಂದು ರೆಸಿಪಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಅದರಲ್ಲೂ ಬೆಳಗಿನ ತಿಂಡಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪನ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಡ್ಲಿ ಜೊತೆಗೆ ವಡೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಎತ್ತಿಟ್ಟಿದ್ದೀನಿ ಬೆಳಿಗ್ಗೆ ಹಾಕೋದಕ್ಕೆ ಅಂತ ಹೇಳಿ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಬೇಗನೆ ಈ ಉದ್ದಿನಬೇಳೆ ವಡೆನ ಮಾಡ್ಕೋಬೋದು ಅಂತ ಹೇಳಿ. ಈ ರೆಸಿಪಿ ತುಂಬಾ ಈಸಿ. ಈ ಉದ್ದನ್ನ ಒಂದ್ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಖುಷಿಯಾಗಿರಿ. ಸರ್ವೇ ಜನ ಸುಖಿನೋ ಭವತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ.